ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ನಮ್ಮ ಅಪ್ಪ ಬೆಳಗಿನ ಸಿಕ್ತು ಕರೆಂಟು 3 ಮೋಟ್ರ್ ಚಾಲೂ ಮಾಡಿದ್ದೀನಿ. ನೀರು ನೋಡ್ಕೊಂಬರಪ್ಪ ಅಂತ ಕಳಿಸಿದ. ಇದಂತೂ 2 ಮೋಟ್ರ್ ಸ್ಟಾರ್ಟ್ ಆಗಿದೆ ನೀರು. ಅಲ್ಲೊಂದು ಮೋಟ್ರ್ ನೀರು ಕುಡಿತಾ ಇದೆ. ಯಾಕಂದ್ರೆ ನೀರು ಕಡಿಮೆ ಬರ್ತಾ ಇದೆಯಲ್ಲ, ಯಾಕಿರ್ಬೋದು? ಲೈನಲ್ಲಿ ಉಂಟಾಗಿದೆಯಾ? ಇಲ್ಲ. ಬಟ್ ಏನಕ್ಕೆ ನೀರು ಕಡಿಮೆ ಬರ್ತಾಯಿದೆ? ನೀರು ಪ್ರೆಷರ್ ಬರೋದು, ನೀರು ಎಷ್ಟು ಕಡಿಮೆ ಬರ್ತಾಯಿದೆ? ಇಲ್ಲ ವಾಲ್ ತಿರುಗಿದ್ರೆ ನಮ್ಮಪ್ಪ ಹೇಳಕ್ಕೆ ಬರಲ್ಲ. ನೋಡೋಣ ಏನಾಗಿದೆ ಅಂತಂದೇಳಿ. ಕಾಫಿ ಮೆಣಸು ಹಾಕಿದ್ದೇವೆ. ಇದರಲ್ಲಿ ಮೆಣಸು ಈ ರೀತಿ ಇದೆ, ಕಾಫಿ ಈ ರೀತಿ ಇದೆ. ಈಗ ಹಾಕಿ 3 ತಿಂಗಳು ಕಂಪ್ಲೀಟ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತಂದೇಳಿ. ಅರಬಿಕಾ, ಚಂದ್ರಗಿರಿ ಮತ್ತು ಕಾಫಿ ಬಂದು, ಮೆಣಸು ಬಂದು ಪನೀರು 1 ಅಂತೆ. ನಮ್ಮ ಈ ಕಡೆ ನೆಲದಕ್ಕೆ ಬರುತ್ತೆ ಬಿಡುತ್ತೆ ಗೊತ್ತಿಲ್ಲ. ನಾವಂತೂ ಹಾಕಿದ್ದೇವೆ. ನಮ್ಮದು ಮಾತ್ರ ಮಲೆನಾಡು ಅಂತ ಅಲ್ವೇ ಅಲ್ಲ, ಹರಪನಹಳ್ಳಿ ತಾಲೂಕು. ಹಾಗಾಗಿ ನೋಡೋಣ. ಒಬ್ಬರು ನೋಡಿ ಒಬ್ಬರು ಮಾಡ್ತಾಯಿದ್ದಾರೆ. ಹಿಂದೆ ಅಡಿಕೆ ಬರಲ್ಲ ಅಂತಂದ್ವಿ, ಈ ರೀತಿ ಅಡಿಕೆ ಆಗಿದೆ. ಈಗ ಕಾಫಿ ಹಾಕಿದ್ದೇವೆ. ಕಾಫಿ ಹೇಗೆ ಬೆಳೀತೋ ಗೊತ್ತಿಲ್ಲ. ನಮ್ಮ ಅಪ್ಪ ಕರೆಕ್ಟ್ ಮಾಡೋ ಕೆಲಸ ಮಾಡಿದ್ದೇನೆ. ನೋಡಿಲ್ಲ, ಇಲ್ಲಿ ನೀರು ಸಂಸಲ್ಲ ಅಂತಂದು ಹೇಳಿ ವಾಲ್ ತಿರುಗಿ ಹೋಗಿದ್ದಾನೆ. ಅದಕ್ಕೆ ನೀರು ಯಾಕೆ ಕಡಿಮೆ ಬರ್ತೈತೆ ಅಂತಂದು ಹೇಳಿ ನಾನು ಟೆನ್ಷನ್ ಆಗಿದ್ದೇನೆ. ಒಂದು ವಾಲ್ ತಿರುಗಿದ್ರೆ ಎಷ್ಟೊಂದು ಕಡಿಮೆ ಆಗಲ್ಲ ನೀರು. ಇಲ್ಲಿ ಒಂದು ನೀರು ಬಿಟ್ಟು ಹೋಗಿದ್ದಾನೆ. ಓಕೆ, ಹಾಗಾಗಿ ನೀರು ಕಡಿಮೆ ಬರ್ತಾಯಿದೆ. ಇಲ್ಲಿ ನೀರು ಹೋಗ್ತಾಯಿದೆ, ಅಲ್ಲಿ ನೀರು ಹೋಗ್ತಾಯಿದೆ, ವಾಲಿಗೆ ಹೋಗ್ತಾಯಿದೆ. ಹಾಗಾಗಿ ನೀರು ಕಡಿಮೆ ಬರ್ತಾಯಿದೆ. ನಾನೇ ಅಂದ್ಕೊಂಡಿದ್ದೆ ಲೈನ್ ಉಲ್ಟಾ ಆಗಿದೆ ಅಂದ್ಕೊಂಡಿದ್ದೆ. ಲೈನ್ ಉಲ್ಟಾ ಆಗಿಲ್ಲ. ನಮ್ಮ ಅಪ್ಪ ಉಲ್ಟಾ ಪಲ್ಟಾ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾನೆ. ನೋಡಿ, ನೀರು ಸಂಸಲ್ಲ ಅಂತಂದೇಳಿ ಇಲ್ಲಿ ವಾಲ್ ತಿರುಗಿ ಹೋಗಿದ್ದಾನೆ. 60 ವರ್ಷಕ್ಕೆ ನಾವು ಅಂದ್ಕೊಂಡೆ 60 ಅಂತಂದರೆ, ಅವರು 60 ಅಲ್ಲ, ನಾವು 60. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.